ಹೋಟೆಲ್ಗಳಿಗೆ ಹೋಗೋ ಮುನ್ನ ಎಚ್ಚರ. ಬೆಂಗಳೂರಿನಲ್ಲಿ 5 ಸ್ಟಾರ್ ಹೋಟೆಲ್ಗಳ ಕರ್ಮಕಾಂಡ ಬಯಲಾಗಿದೆ. ಪೆಗ್ ಅಂಡ್ ಬಾಟಲ್ಸ್ ಪಬ್ನಲ್ಲಿ ಕೊಳೆತ ತರಕಾರಿ, ಸತ್ತ ಜಿರಳೆ ಪತ್ತೆಯಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಳೆದ 3 ದಿನದಿಂದ ಕಾರ್ಯಾಚರಣೆ ನಡೆಸಿದ್ದಾರೆ. ಇವತ್ತು 4ನೇ ದಿನ. ಯುಬಿ ಸಿಟಿಯ ಪಬ್ ರೆಸ್ಟೋರೆಂಟ್ ಮೇಲೆ ನಿನ್ನೆ ರಾತ್ರಿವರೆಗೆ ದಾಳಿ ನಡೆಯಿತು. ಮೊದಲ 2 ದಿನ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆಯಿತು. ನಿನ್ನೆ ಯುಬಿ ಸಿಟಿಯ ಪಬ್ ರೆಸ್ಟೋರೆಂಟ್ ಮೇಲೆ ರಾತ್ರಿ ತನಕ ದಾಳಿ ನಡೆದಿದೆ. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ನಡೆದಂತ ರೇಡ್, ಕೊಳೆತ ತರಕಾರಿ, ಸತ್ತ ಜಿರಳೆ ಪತ್ತೆಯಾಗಿದೆ. ಪೆಗ್ ಅಂಡ್ ಬಾಟಲ್ಸ್ ಪಬ್ನಲ್ಲಿ ಗೋಮಾಂಸ 45 ಕೆಜಿ, 50 ಕೆಜಿ ಬಾತುಕೋಳಿ ಕೊಳೆತ ಸ್ಥಿತಿಯಲ್ಲಿ ಪತ್ತೆ ಆಗಿದೆ. ಕೊಳೆತ ಮಾಂಸ ಇಟ್ಟಿದ್ದ ಕಾರಣ ಯುಬಿ ಸಿಟಿಯಲ್ಲಿರುವ ಸ್ಕೈ ಅಡುಗೆ ಮನೆ ಲಾಕ್ ಆಗಿದೆ. 59 ಹೋಟೆಲ್ಗಳಲ್ಲಿ ತಪಾಸಣೆ ನಡೆಸಿ 30 ಮಾಲೀಕರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯುಬಿ ಸಿಟಿಯ 16ನೇ ಮಹಡಿಯಲ್ಲಿರುವ ಸ್ಕೈ ಬಾರ್ ಕೊಳೆತ ಮಾಂಸ ಪತ್ತೆಯಾಯಿತು. ಹಾಗಾಗಿ ಅಡುಗೆ ಮನೆ ಲಾಕ್ ಆಗಿದೆ. ಸ್ಟಾರ್ ಹೋಟೆಲ್ಗಳ ಮೇಲಿನ ದಾಳಿ, 50-70 ಕೆಜಿ ಮಾಂಸವನ್ನ ಸ್ಟಾಕ್ ಮಾಡಿಟ್ಟಿದ್ರು. ಡೇಟ್ ಬಾರಾದ ಹಾಲು, ಮೊಸರು, ಮಾಂಸ, ಕೊಳೆತ ತರಕಾರಿಗಳು ಸ್ಟಾರ್ ಹೋಟೆಲ್ಗಳಲ್ಲಿ ಪತ್ತೆ ಆಗಿರೋದು. ಎಲ್ಲಾ ಹೋಟೆಲ್ ಅಂತಲ್ಲ, ಬಹುತೇಕ ಹೋಟೆಲ್, 59 ಹೋಟೆಲ್ಗಳಲ್ಲಿ ತಪಾಸಣೆ ಮಾಡಿದ್ದಾರೆ. 30 ಮಾಲೀಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಐಷಾರಾಮಿ ಹೋಟೆಲ್ಗಳನ್ನ ಟಾರ್ಗೆಟ್ ಮಾಡಿಲ್ಲ, ಸ್ವಚ್ಛತೆ ಆಗಬೇಕು ಅನ್ನೋ ಉದ್ದೇಶದಿಂದ ದಾಳಿ ಆಗ್ತಾ ಇದೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೊರದೇಶದಿಂದ ಮಟನ್ ಬರ್ತಾ ಇರೋ ಅನುಮಾನ ಇದೆ. ಆಹಾರ ಮಾದರಿಯನ್ನ ಲ್ಯಾಬ್ಗೆ ಕಳಿಸಿದ್ದೀವಿ, ಶೀಘ್ರವೇ ವರದಿ ಬರುತ್ತೆ. ಈ ದಾಳಿಯ ಮೂಲಕ ಹೋಟೆಲ್ಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ ಅಂತ ಯುಟಿ ಖಾದರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಸೂಚನೆ ಮೇರೆಗೆ ಈಗಾಗಲೇ ಪಂಚತಾರ ಹೋಟೆಲ್ಗಳ ಮೇಲೆ ರೇಡ್ ಮಾಡಿದ್ದಾರೆ. ಎಷ್ಟು ಸ್ಯಾಂಪಲ್ ಕಲೆಕ್ಟ್ ಆಗಿದೆ ಮತ್ತು ಈಗ ಅದನ್ನು ಲ್ಯಾಬ್ಗೆ ಕೊಟ್ಟಿದ್ದಾರೆ? ಯಾವಾಗ ರಿಪೋರ್ಟ್ ಬರುತ್ತೆ, ಹೇಗೆ? ನೋಡಿ, ಪ್ರತಿಯೊಂದು ಹೋಟೆಲ್ಗಳಲ್ಲಿ ಏನು ಇವತ್ತು ರೇಡ್ ಮಾಡಿದಾರ ಅದೆಲ್ಲ ಸ್ಯಾಂಪಲ್ಗಳನ್ನು ಇವತ್ತು ಕಳಿಸಿದ್ದಾರೆ. ಒಂದು. ಎರಡನೇದು, ಇದು ಪಂಚತಾರೆಗೆ ಮಾತ್ರ ಸೀಮಿತವಾಗಿಲ್ಲ. ನಮಗೆ ಪಂಚತಾರದಿಂದ ಹಿಡಿದು ರಸ್ತೆ ಬದಿಯಲ್ಲಿದ್ದವರೆಗೂ ನಮಗೆಲ್ಲ ಒಂದೇ ರೀತಿಯಿಂದ ಇರುವಂಥದ್ದು. ಆದರೆ ನಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯವಿಲ್ಲೆಂಬ ಭಾವನೆ ಯಾರ ತಲೆ ಕೂಡ ಬರಬಾರ್ದು. ಅವರವರ ಪರಿಸ್ಥಿತಿ ಏನಿದೆ ಅಂತ ತೋರಿಸಿಕೊಳ್ಳೋದು ನನ್ನ ಜವಾಬ್ದಾರಿ. ಜನರಿಗೆ ಕೂಡ ಎಲ್ಲಿ ಹೋದರೂ ಕೂಡ ಅದು ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಹೋಟೆಲ್ಗೆ ಹೋಗೋದನ್ನು ಕೂಡ ಭಾಳ ಜಾಗೃತಿಯಿಂದ ಇರಬೇಕಂತ ಹೇಳಿ ತೋರಿಸ್ಕೊಡೋ ನನ್ನ ಕೆಲಸ ಇವತ್ತು ಆಗಿದೆ. ಅದಲ್ಲದೆ ನಾವಿದು ಪನಿಷ್ಮೆಂಟ್, ಶಿಕ್ಷೆ ಕೊಡಲಿಕ್ಕೆ ಅಂತ ಮಾಡಿದ್ದು ಅಲ್ಲ. ಯಾಕೆಂತ ಹೇಳಿದರೆ ದೊಡ್ಡ ದೊಡ್ಡ ಹೋಟೆಲ್ಗಳು ಇವತ್ತು ನಮ್ಮ ನಗರದ ಬೆಳವಣಿಗೆಗಳಿಗೆ ಅದರ ಕೊಡುಗೆ ಕೊಟ್ಟಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅವ್ರು ಬಂಡವಾಳ ಹಾಕಿ ಬಂದವರಿಗೆ ಟೂರಿಸಮ್ ಅದೆಲ್ಲ ಮಾಡಿಕೊಂಡು ಅವರು ಕೂಡ ಕೊಡುಗೆ ಕೊಟ್ಟಿದ್ದಾರೆ. ಆದ ವ್ಯವಸ್ಥೆ ಇದ್ದದ್ದನ್ನು ನಾವು ಸರಿಪಡಿಸ್ಕೊಂಡು ಹೋಗಬೇಕಲ್ಲ, ಇದನ್ನು ಮುಂದೆ ಸರಿಪಡಿಸಬೇಕು. ನಮಗೆ ಇಲ್ಲಿ ಹೆಲ್ತಿ ಫುಡ್ ಜನರಿಗೆ ಸಿಗಬೇಕು, ವಿಚಾರ ಅಷ್ಟೇ ಅಲ್ಲದೆ ನಮಗೆ ಅವ್ರ ಮೇಲೆ ಯಾವ ದ್ವೇಷವಿಲ್ಲ. ಅವ್ರು ಪಟ್ಟ ಶ್ರಮಕ್ಕೆ ಅವ್ರು ಕೊಟ್ಟು ನಮಗೆ ವಿಶೇಷ ಅವರ ಮೇಲೆ ನಮಗೆ ಗೌರವ ಇದೆ. ಇದರಲ್ಲಿ ಅವರು ಕೆಳಗಿನ ಸ್ಟಾಫನ್ನು ಅವ್ರು ಸರಿಪಡಿಸಲಿ. ಯುಬಿ ಸಿಟಿ ಒಂದು ರೆಸ್ಟೋರೆಂಟಿಗೆ ಈಗ ಅಂದರೆ ಸ್ಕೈ ಬಾರ್, ಅದಕ್ಕೆ ರೆಸ್ಟೋರೆಂಟಿಗೆ ಬೀಗ ಹಾಕಿದ್ದಾರೆ. ಸೊ ಇದು ಯಾವಾಗ, ಹೇಗೆ ಮತ್ತೆ ಅದನ್ನೇನ ತೆರವು ಮಾಡುವಂಥದ್ದು ಏನಾದರೂ ಇರುತ್ತೆ? ನೋಡಿ, ನಮಗೆ ಎಲ್ಲ ಹೋಟೆಲಲ್ಲಿ ಒಂದಲ್ಲೊಂದು ಸಣ್ಣ ಪುಟ್ಟ ಸಮಸ್ಯೆ ಸಿಕ್ಕಿ 1-2 ಮಾತ್ರ ಬರೋ ಕ್ಲಿಯರಾಗಿ ಏನು ಸಮಸ್ಯೆ ಇಲ್ಲದಿತ್ತು. ಅದೇ ನಾವಿದು ಹೇಳಿದೆ, ಅಲ್ಲೊಂದು ಜನಜಾಗೃತಿ ಮೂಡಿಸುವಂಥದ್ದು, ಅವರಿಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಮಾಡುವಂಥ, ಅಲ್ಲಿ ಶಿಕ್ಷೆ ಕೊಡಲಿಕ್ಕೆ ಅಂತ ಹೇಳಿಕೊಂಡು ನಾವು ಆಗಿಂದಾಗಿ ನಾವು ಅದನ್ನು ಬಂದ್ ಮಾಡಲಿಕ್ಕೆ ಹೋಗಲಿಲ್ಲ. ನಮಗೆ ಪವರ್ ಇದೆ ತಕ್ಷಣ ಬಂದ್ ಮಾಡಲಿಕ್ಕೆ. ಆದರೂ ಕೂಡ ನಾವು ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.